ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಜನಾ. ನಮಸ್ಕಾರ ಎಲ್ರಿಗೂ. ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ವರ್ಷದ ಮೊದಲನೇ ಹಬ್ಬ. ನಾನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೇ ಇದ್ದರೂ ಮನೆಗೆ ಬರ್ತೀನಿ. ಹಾಗೆ ಈಗ ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ. ಅದಕ್ಕೆ ಈ ಥರ ಕಟ್ ಮಾಡಿಕೊಡಿದ್ದೀನಿ. ಅದಕ್ಕೆ ಇದು ಸ್ಟಫ್ ಹಾಕಬೇಕು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಸ್ಟಫ್ ಹಾಕಬೇಕು. ಫಸ್ಟ್ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಇದು ನೋಡಿ ಗೈಸ್, ಹಾರ್ಟ್ ಶೇಪಲ್ಲಿದೆ ಬದನೆಕಾಯಿ. ಆದರೆ ಏನು ಮಾಡ್ತೀರಾ, ಒಳಗಡೆ ಕೆಟ್ಟೋಗಿದೆ. ದಿಸ್ ಈಸ್ ಸೋ ಕಾಲ್ಡ್ ಎಕ್ಸಾಂಪಲ್. ಹೊರಗಡೆ ಚೆನ್ನಾಗಿದೆ ಅಂದ ತಕ್ಷಣ ಒಳಗಡೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಸೊ ಇದನ್ನು ಬಿಸಾಕ್ತಿದ್ದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇದೇ ಥರ ಎಷ್ಟು ಬದನೆಕಾಯಿ ನಾವು ಕಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಫಿಲ್ ಮಾಡಬೇಕು. ನಾನೀಗ 1 kg ಬದನೆಕಾಯಿ ಪಲ್ಯ ಮಾಡ್ತಾಯಿರೋದು. ಇದು ನಾವು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾವಿವತ್ತು ನನ್ನ ಫ್ಯಾಮಿಲಿ ಜೊತೆ ತೋಟಕ್ಕೆ ಹೋಗಿ ರೊಟ್ಟಿ ಹಬ್ಬ ಊಟ ಮಾಡಿದ್ದೀವಿ ಅಂತೇಳಿ ಎಲ್ಲ ಹೊರಟಿದ್ದೀವಿ. ಅದಕ್ಕೆ ಈ ಥರ ಇದನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಗೈಸ್, ಈಗ ಎಲ್ಲದಕ್ಕೂ ಸ್ಟಫ್ ತುಂಬಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಈರುಳ್ಳಿ ಹೆಚ್ಚಿದ್ದೀನಿ. ಈಗ ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದು ಬದನೆಕಾಯಿ ಸ್ಟಫ್ ತುಂಬಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ವಾಟ್ರ್ ಹಾಕಿ ಗ್ರೇವಿ ಥರ ಮಾಡಿದರೆ ಪಲ್ಯ ರೆಡಿ. ಇದು ಸಜ್ಜೆ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೋಟಿ. ಸಜ್ಜೆ ರೊಟ್ಟಿ ಜೊತೆ ಈ ಎಣ್ಗಾಯಿ ಪಲ್ಯ ತಿಂದರೆ ಇದ್ರ ಮುಂದೆ ಯಾವ ಪಿಜ್ಜಾ, ಬರ್ಗರ್ ಏನು ಕೂಡ ಬೇಕು ಅಂತ ಅನಿಸಲ್ಲ. ಇದನ್ನು ಕುದೀತಾ ಇದೆ, ಅದನ್ನು ಪಲ್ಯ ಆಗ್ತಾ ಇದೆ. ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡಿ ಅಂತ ಹೇಳ್ತೀನಿ. ಹಾಗೆ ಈ ಸಂಕ್ರಾಂತಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕಳೆದು ಹೊಸ ದಿನಗಳು ಬರಲಿ ಅಂತ ಹಾರೈಸ್ತೀನಿ ಗೈಸ್. ಇದು ಎಳ್ಳು ಬೆಲ್ಲ. ಎಳ್ಳು ಸ್ವಲ್ಪ ಕಹಿ ಆಗಿರುತ್ತೆ, ಬೆಲ್ಲ ಸಿಹಿ ಆಗಿರುತ್ತೆ. ಎರಡು ಸೇರಿ ಎಳ್ಳು ಬೆಲ್ಲ, ಕಹಿ ಮತ್ತು ಸಿಹಿಗಳು ಎರಡನ್ನೂ ಜೊತೆಗೆ ಸ್ವೀಕಾರ ಮಾಡಬೇಕು ಅಂತ ಎಳ್ಳು ಮತ್ತು ಬೆಲ್ಲ ಅಂತೇಳಿ ಈ ಸಂಕ್ರಾಂತಿ ಹಬ್ಬಕ್ಕೆ ಇದು ಸ್ಪೆಷಲ್ ಇರುತ್ತೆ ಗೈಸ್. ಜಸ್ಟ್ ಈಗ ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ವೀನಾ ಯಾವಾಗಲೂ ಇಲ್ಲೇ ಇರುತ್ತೆ. ಇವರು ನಮ್ಮಮ್ಮನ ಇನ್ನೊಬ್ಬರು ತಂಗಿ. ಟೋಟಲ್ ಅವರ 6 ಜನದಲ್ಲಿ ಇವರು ಒಬ್ಬರು. ಈಗ ಇವರು ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡ್ತಾರೆ. ಹೇಳಿ. ಹೌದು, ನಮಗೆ ಸಂಕ್ರಾಂತಿ ಹಬ್ಬ ಅಂಬೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಹೊಸ ವರ್ಷ ಇದು. ನಾವು ಹ್ಯಾಪಿ ನ್ಯೂ ಇಯರ್ ಆಚರಿಸೋದಕ್ಕಿಂತ ಗ್ರ್ಯಾಂಡಾಗಿ ಈ ಹೊಸ ವರ್ಷನ ಆಚರಿಸ್ತೀವಿ. ಯಾಕಪ್ಪ ಅಂದರೆ ನಾವು ತೋಟಕ್ಕೆ ಬಂದುಬಿಟ್ಟು ವೆರೈಟಿ ಎಲ್ಲರೂ ಸೇರಿಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಡುಗೆ ಮಾಡಿಕೊಂಡು ವೆರೈಟಿಯಾಗಿ ಊಟ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಸಂಕ್ರಾಂತಿ ಎಂಬುದು ನಮ್ಮ ಸಾಂಸ್ಕೃತಿಕ ಹಬ್ಬ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್. ನಾಗವೇಣಿ ಇವರು ಇನ್ನೊಬ್ಬ ಆಂಟಿ, ಇವರು ನಮ್ಮಮ್ಮ ಇನ್ನೊಬ್ಬರು ತಂಗಿ. ಮಾತಾಡ್ತೀರಾ ಸಂಕ್ರಾಂತಿ ಬಗ್ಗೆ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ಗೆ ಹಲೋ ಹೇಳಿ. ಹಾಯ್. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅಂತರದೊಳಗೇನೆ ಅಂತನ ಬೆಳಗೇನೆ, ಎತ್ತನ ಹೊಂಟೀರೆ ಇಬ್ಬನ ಹೊಂಟೀರೆ. ಇದು ಆಲ್ರೆಡಿ ಹೂ ಬಂದಿದೆ. ಇನ್ನೇನು ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಬಿಡುತ್ತೆ.
ಇದರಲ್ಲಿ ಸಪೋಟ ಬಿಟ್ಟಿದೆ ನೋಡಿ ಗೈಸ್. ಅವ್ರೀಗ ನಮ್ಮ ಮಾವ ಏನಂತಾರೆ ಇದು ಬಾಳೆ ಎಲೆ ಕಟ್ ಮಾಡ್ತಾ ಇದ್ದಾರೆ ಊಟ ಮಾಡೋಕ್ಕೆ. ಗೈಸ್ ನೋಡಿ ಎಷ್ಟು ವೆರೈಟೀಸ್ ಇದೆ. ಇದೆಲ್ಲನೂ ಎಲ್ಲರೂ ಮನೆಯಲ್ಲೂ ಮಾಡ್ಕೊಬಂದು ಎಲ್ಲ ಇಲ್ಲಿ ತೊಗೊಬಂದಿದ್ದಾರೆ. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಇದು ಜೋಳದ ರೊಟ್ಟಿ, ಇದು ಸಜ್ಜೆ ರೊಟ್ಟಿ, ಇದು ಒಣಮೆಣಸಿನ್ಕಾಯಿಂದ ಮಾಡಿರೋ ಖಾರದ ಚಟ್ನಿ ಅಂತ ನಮ್ಮ ಕಡೆ ಕರಿತೀವಿ. ಸಜ್ಜೆ ರೊಟ್ಟಿ, ಎಣ್ಗಾಯಿ ಪಲ್ಯ, ಇದು ನೋಡಿ ಗೈಸ್ ವೆಜಿಟೇರಿಯನ್ ಲೆಗ್ ಪೀಸ್ ಅಂತಲೇ ಅನ್ಕೋಬೋದು ನಾವು. ಬದನೆಕಾಯಿ ಪಲ್ಯ ರಿವ್ಯೂ ಕೇಳೋಣ. ಮಸಾಲ ಜಾಸ್ತಿ ಇದೆ. ಪಲ್ಯ ಹೇಗಿದೆ? ನಾನು ಮಾಡಿದ ಬದನೆಕಾಯಿ ಪಲ್ಯ ಮಸಾಲ ತುಂಬ ಜಾಸ್ತಿ ಇದೆ, ಸ್ವಲ್ಪ ಮಸಾಲ ಕಡಿಮೆ ಹಾಕ್ಬೇಕು. ಯಾವುದಕ್ಕೆ ಮಸಾಲೆ ಜಾಸ್ತಿ ಇದೆ? ಬದನೆಕಾಯಿ ಪಲ್ಯಲ್ಲಿ. ಓಕೆ ಗೈಸ್ ಜಸ್ಟ್ ಊಟ ಮುಗಿಸ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ. ಇಲ್ಲಿ ನೋಡಿ ಆಲ್ರೆಡಿ ಒಂಬಾಳೆ ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಮೇ ಬಿ ಅಡಿಕೆ ಬಿಡುತ್ತೆ ಅನಿಸುತ್ತೆ. ನನಗಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ ಗೈಸ್, ಇವ್ರು ನಮ್ಮ ಹೇಗೆ ಜೇನು ಬಿಡಿಸ್ತಾರೆ ಅಂತ. ಅದರಲ್ಲಿ ಜೇನುಹುಳ ಆಗಿದೆ, ಆದರೆ ಅವ್ರು ಹಗ್ಗೆ ತೊಗೊಬಂದಿದ್ದಾರೆ. ನೋಡಿ ಗೈಸ್, ಅಲ್ಲಿ ಈಗ ಇನ್ನೊಂದು ಜೇನಿದೆ, ಅದನ್ನು ಬಿಡಿಸ್ತಾ ಇದ್ದಾರೆ ನಮ್ಮಪ್ಪ ಮತ್ತು ನಮ್ಮ ಮಾವ ಇರೋದು ಇದರಲ್ಲಿ. ನಮ್ಮ ಮಾವ ಎಕ್ಸ್ಪರ್ಟ್, ಅವರು ಜೇನು ಬಿಡಿಸೋದ್ರಲ್ಲಿ. ನೋಡಿ ಗೈಸ್, ಜೇನುಹುಳ ಹೇಗೆ ಆರ್ತಿದೆ. ಬೆಂಕಿ ಹಾಕಿದರೆ ಅದು ಹಿಂಗೆ ಹಾರ್ಕೊಂಡು ಹೋಗೋದು. ಮತ್ತೊಂದು ಜೇನು ಬಿಡಿಸಿದ್ದಾರೆ, ಇದನ್ನ ಹಿಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೇನು ಹುಳ ಕಾಣಿಸ್ತಾ ಇದ್ದಾವೆ ನೋಡಿ. ನಮ್ಮ ಮನೆಯ ಸಂಕ್ರಾಂತಿಯ ದಿನ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.